ಆಂಟಿ. ಫಾತಿಮಾ ಈಗ ಬಂದವ. ಹಾ ಆಂಟಿ, ಇವಾಗ ಬಂದೆ. ಕೇಳದ್ನೆ ಮರ್ಕೊಬಿಟ್ಟೆ, ನಿಮ್ ಅಜ್ಜಿ ಚೆನ್ನಾಗಿದಾರಾ ಆಂಟಿ? ನಮ್ದು ಅಜ್ಜಿಗೆ ತೀರ್ಗೆ ಹೋಗಿ 2 ವರ್ಷ ಆಗಿದೆ ಆಂಟಿ. ಮತ್ತೆ ನಮ್ಮ ಅಕ್ಕತೆ ಫಾತಿಮಾ ಅವ್ರ ಅಜ್ಜಿ ಕಾಲ್ ಜಾರಿ ಬಿದ್ಬಿಟ್ಟು ಕೋಮಾಗ ಹೋಗ್ಬಿಟ್ಟವ್ರೆ. ಫಾತಿಮಾ ಒಬ್ಳೆ ಹಾಸ್ಪಿಟ್ಲಲ್ಲಿ ಇರ್ಬೇಕು, ನಾನು ಹೋಯ್ತೀನಿ ಅವಳ ಜೊತೆ ಅನ್ಬಿಟ್ಟು 5 ದಿನ ಬಂದಿದ್ಲಲ್ಲವ ಮನಿಗ್ ಕೊಳಕ್ಕೆ ಹಾಸ್ಪಿಟ್ಲಿಗೆ. ಅಯ್ಯೋ ದರಿದ್ರದವಳೆ ಅನ್ಸುತ್ತೆ. ಏನು ಉತ್ತರ ಕೊಡ್ತೀಯ ಇದಕ್ಕೆ? ಹೇಳು ಒಂಚೂರು. ಈಗ ಆಂಟಿ, ತೀರ್ಗೆ ಹೋಗಿರೋದು ನಮ್ದು ಅಮ್ಮಿಗೆ ಅಮ್ಮಿ ಆಂಟಿ. ನಮ್ದು ಅಮ್ಮಿ ಇನ್ನು ಕೋಮಾದಲ್ಲೇ ಇದ್ದಾರೆ ಆಂಟಿ. ಬಚಾವ್ ಕರ್ದೋ ಅಲ್ಲ. ಓ, ಅಪ್ಪ ಅವ್ರಮ್ಮನ ನನ್ ಬರ್ದಿತ್ತು ಇವ್ರ ಮನೆಗೆ. ಹುಷಾರಾಗಿದ್ದಾರೆ ಈಗ? ಹೌದು ಆಂಟಿ, ಅಕ್ಸಾತದ್ದು ಬಂದ್ಗೆ ಹೋದ್ಮೇಲೆ ಸ್ವಲ್ಪ ಹುಷಾರಿಗೆ ಆಗಿದ್ದಾರೆ. ನನ್ನ ಮಗ್ಳು ಕಾಲ್ ಗುಣನೇ ಹಂಗೆ ಕಣವ, ಲಕ್ಷ್ಮಿ ನಮ್ಮ ಅಕ್ಸತೆ. ಆಂಟಿ ಅಂತಾನೆ ಪೈಲ್ಸ್ ಹೆಂಗಿದೆ ಅದು ಈಗ? ಪೈಲ್ಸ್ದು ಯಾರಿಗೆ ಇದೆ ಆಂಟಿ? ಪೈಲ್ಸ್ದು ಇನ್ಯಾರ್ಗೆ? ನಿನ್ಗೆ? ನಮ್ದಕ್ಕೇನಾ? ನಿಮ್ಮ ಮನೇಲಿ ಗೊತ್ತಾಗಿದ್ರೆ ಬೈತಾರೆ ಅಂತ ಟ್ರೀಟ್ಮೆಂಟ್ಗೆ ನಂತವೇ ಅವಳು 20,000 ಇಸ್ಕೊ ಬಂದಿದ್ದು. ನಂದು ಹಣ್ಣು ಕುಯ್ಸಕ್ಕೆ ಇವಳು 20,000 ಮಸ್ತಿದ್ದಲ್ಲ. ಎಂತೊಳ್ದು ಫ್ರಿಡ್ಜಿಪ್ಗೆ ಮಾಡ್ಬಿಟ್ಟೆ ನಾನು. ಅದಕ್ಕೆಲ್ಲ ನಾಚ್ಕೊಂಡರವ, ನೀನೊಳ್ಳೆ. ಆಂಟಿ, ಅದು ಪೈಲ್ಸ್ದು ನೋಡಿ ನಾಚಿಕೆಗೆ ಜಾಸ್ತಿ, ಅಕ್ಕೆಗೆ ಹೇಳಿಲ್ಲ ಆಂಟಿ. ಹೋಗ್ಬಿಡ್ತೀನಿ ನಾನು. ಅಂತಾನೆ ನಿನ್ ಗಂಡ ಹೆಂಗಿದನು? ಶಾಕ್ ಆಯ್ತಾ? ಗಂಡ? ಅದು ಯಾರ್ದುಗೆ ಗಂಡ ಆಂಟಿ? ನಿನ್ ಗಂಡ ಕಣವ, ಹೋದ್ವಾರ ಓಡೋಗ್ ಮದ್ವೆ ಆದಂತಲ್ಲ. ಅಕ್ಸತೆ ಬಂದಿತ್ತಿಲ್ವಾ ಸೈನ್ ಮಾಡಕ್ಕೆ ರಿಜಿಸ್ಟರ್ ಆಫೀಸಲ್ಲಿ? ಅಕ್ಸತೆ ಸಾದಿಗೆ ಮಾಡಿಸ್ಬಿಟ್ಟ. ಮಾಡ್ಲು ಕರ್ನಾಟಕದಲ್ಲಿ ಒಬ್ರೇನೋ